ಇಲ್ಲಿಯವರೆಗೆ ಅವನು ತನ್ನನ್ನು ಗುಣಮುಖಳಾಗುವುದಾಗಿ ಹೇಳಿದ ಮಾತನ್ನು ಕೇಳಿ ವರ್ಷಾಳ ಮುಖದಲ್ಲಿ ನಗು ಮಾಯವಾಗಿ ಬೇರೆ ಒಂದು ಭಾವನೆ ಕಾಣಿಸಿಕೊಂಡಿತು. ರಾಘವ್ ಅದನ್ನು ಗಮನಿಸಿದನು. ವರ್ಷ ಏನನ್ನು ಹೇಳದೆ ಅಲ್ಲಿಂದ ಹೊರಟು ಹೋದಳು. ರಾಘವ್ ಅವಳನ್ನು ಹೋಗುವುದನ್ನು ನೋಡಿ ಆಶ್ಚರ್ಯದಿಂದ ಅವನ ತಲೆಯನ್ನು ಕರೆದುಕೊಂಡು ಇವಳಿಗೆ ಏನಾಯಿತು ಎಂದು ಯೋಚಿಸುತ್ತಾ ಡಾಕ್ಟರ್ನ ಬಳಿಗೆ ಹೋದನು. ಮುಂದುವರಿದ ಭಾಗ. ಇತ್ತ ವಿರಾಟ್ ಆಫೀಸ್ಗೆ ಹೋಗಿ ತಕ್ಷಣ ಕೆಲಸದಲ್ಲಿ ನಿರತನಾದನು. ಸಂಜೆ ಆಗುವವರೆಗೂ ಅವನಿಗೆ ಕೆಲಸದಿಂದ ಬಿಡುವು ಸಿಗಲಿಲ್ಲ. ಅಥವಾ ಬೇರೆ ಯಾವುದೇ ಆಲೋಚನೆ ಅವನ ಮನಸ್ಸಿಗೆ ಬರಬಾರದು ಎಂದು ಅವನು ಉದ್ದೇಶಪೂರ್ವಕವಾಗಿ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡನು. ಸಂಜೆ ಅವನ ಮ್ಯಾನೇಜರ್ ಇಂದು ರಾತ್ರಿ ನಡೆಯುವ ಬಿಸಿನೆಸ್ ಪಾರ್ಟಿಗೆ ಹೋಗುವಂತೆ ಹೇಳಿದನು. ಈ ಪಾರ್ಟಿಯಲ್ಲಿ ನಗರದ ಎಲ್ಲ ವ್ಯಾಪಾರಸ್ಥರು ಭಾಗವಹಿಸಲಿದ್ದರು. ಮನೆಯಲ್ಲಿ ಎಲ್ಲರೂ ಹಾಲ್ನಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಕಾವ್ಯ ಎಲ್ಲರಿಗೂ ಚಹಾ ತಂದುಕೊಟ್ಟು ಅವರ ನಡುವೆ ಕುಳಿತಳು. ಗಹನ ಅವಳ ಮುಖವನ್ನು ನೋಡಿ, ಅತ್ತಿಗೆ, ನಿಮಗೆ ಏನಾಗಿದೆ? ನಿಮ್ಮ ಮುಖ ಏಕೆ ಹೀಗಿದೆ ಎಂದು ಕೇಳಿದಳು. ಅವಳ ಮಾತನ್ನು ಕೇಳಿ ಎಲ್ಲರೂ ಕಾವ್ಯಳ ಕಡೆ ನೋಡಿದರು. ಇಲ್ಲ, ಏನೂ ಇಲ್ಲ, ಸ್ವಲ್ಪ ತಲೆನೋವು ಎಂದಳು ಕಾವ್ಯ. ಹುಷಾರವರು, ನಿನ್ನ ಮುಖ ನೋಡು ಹೇಗೆ ಕಳೆಗುಂದಿದೆ. ಖಂಡಿತ ಯಾರದ ಕೆಟ್ಟ ದೃಷ್ಟಿ ಬಿದ್ದಿದೆ ನನ್ನ ಮಗಳಿಗೆ ಎಂದರು. ಹೌದು, ಅದು ಹಾಗೆ ಆಗಿರಬೇಕು. ನಿನ್ನೆ ನೀವು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀರಿ ಎಂದಳು ಗಹನ. ಅದೇ ಸಮಯದಲ್ಲಿ ಭೂಪೇಂದ್ರರವರು ತಮ್ಮ ಕೋಣೆಯಿಂದ ಹೊರಗೆ ಬಂದು ತಾವು ಒಂದು ಮುಖ್ಯ ಕೆಲಸಕ್ಕಾಗಿ ನಗರದಿಂದ ಹೊರಗೆ ಹೋಗುತ್ತಿದ್ದೇನೆ, ನಾಳೆ ಒಳಗೆ ಬರುತ್ತೇನೆ ಎಂದು ಹೇಳಿ ಹೋಗಿಬಿಟ್ಟರು. ಅವರು ಹೋದ ನಂತರ ಹುಷಾರವರು, ಓ ಮರೆತೇ ಹೋಗಿದ್ದೆ, ಇವತ್ತು ಪವಿತ್ರರವರ ಮೊಮ್ಮಗನ ಹುಟ್ಟುಹಬ್ಬ, ನಾವೆಲ್ಲರೂ ಅಲ್ಲಿಗೆ ಹೋಗಬೇಕು ಎಂದರು. ಗಹನ ತಕ್ಷಣ, ಪ್ಲೀಸ್ ಅಮ್ಮ, ನಾನು ಬರುವುದಿಲ್ಲ, ಅಂಜಲಿಯ ಮನೆಗೆ ಹೋಗಬೇಕು. ಅವಳ ಅಮ್ಮ ಕೂಡ ನನ್ನನ್ನು ಕರೆಯುತ್ತಿದ್ದಾರೆ. ತಾತ ಬರುವ ಮೊದಲು ನಾನು ಹೋಗಿ ಬರುತ್ತೇನೆ ಎಂದರು. ಕಾವ್ಯ, ಅಮ್ಮ ನಾನು ಕೂಡ ಬರಲು ಆಗುವುದಿಲ್ಲ ಎಂದಳು. ರಾಹುಲ್, ಪರವಾಗಿಲ್ಲ ಅತ್ತಿಗೆ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಅಮ್ಮ ಮತ್ತು ಮಾಮಿಯೊಂದಿಗೆ ಹೋಗುತ್ತೇನೆ ಎಂದನು. ಅದೇ ಸಮಯದಲ್ಲಿ ವಿರಾಟ್ನಿಂದ ಫೋನ್ ಬಂದಿತು. ಅವನು ಬಿಸಿನೆಸ್ ಪಾರ್ಟಿಗೆ ಹೋಗುತ್ತಿದ್ದರಿಂದ ತಡವಾಗಿ ಬರುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಹುಷಾರವರು, ಹಾಗಾದರೆ ಕಾವ್ಯ ಒಬ್ಬಳೇ ಮನೆಯಲ್ಲಿ ಇರುತ್ತಾಳಾ? ಒಂದು ಕೆಲಸ ಮಾಡುವ, ನಾವು ಮನೆಯಲ್ಲೇ ಇರುತ್ತೇನೆ, ನೀವಿಬ್ಬರು ಹೋಗಿ ಬನ್ನಿ ಎಂದರು. ತಕ್ಷಣ ಅನುಪಮರವರು, ಅದು ಹೇಗಾಗುತ್ತದೆ? ನಿನ್ನ ಸ್ನೇಹಿತೆ ಪವಿತ್ರ ಮತ್ತು ನೀನು ಹೋಗುತ್ತಿಲ್ಲವಾ ಎಂದು ಕೇಳಿದರು. ಕಾವ್ಯ ಬಹಳ ಕಷ್ಟದಿಂದ ಅವರಿಗೆ ವಿವರಿಸಿ, ಹೆದರುವಂಥದ್ದು ಏನೂ ಇಲ್ಲ, ನಾನು ಆರಾಮವಾಗಿ ಇರುತ್ತೇನೆ, ನೀವೆಲ್ಲರೂ ಹೋಗಿ ಬನ್ನಿ ಎಂದಳು. ಇಷ್ಟವಿಲ್ಲದಿದ್ದರೂ ಹುಷಾರವರು ಅವಳ ಮಾತನ್ನು ಒಪ್ಪಿಕೊಂಡರು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಹೋಗಿಬಿಟ್ಟರು. ಮನೆಯಲ್ಲಿ ಕಾವ್ಯ ಮತ್ತು ಮನೆಯ ಸಹಾಯಕಿ ಮಾತ್ರ ಇದ್ದರು. ಕಾವ್ಯ ತನ್ನ ಕೋಣೆಗೆ ಹೋಗಲು ಹೊರಟಾಗ ಹಿಂದಿನಿಂದ ಸಹಾಯಕಿ ಮೇಡಮ್ ಎಂದು ಕರೆದಳು. ಕಾವ್ಯ ಹಿಂತಿರುಗಿ ನೋಡಿ, ಏನು ಹೇಳು ಎಂದಳು. ಸಹಾಯಕಿ, ನನಗೆ ಸ್ವಲ್ಪ ಸಮಯ ರಜೆ ಕೊಡಬಹುದಾ? ದೊಡ್ಡವರು ಇಲ್ಲದೆ ಎಂದು ಕೇಳಿದಳು. ಕಾವ್ಯ, ಆಯಿತು ಹೋಗು ಎಂದು ಹೇಳಿ ತನ್ನ ಕೋಣೆಯ ಬಾಗಿಲು ಮುಚ್ಚಿಕೊಂಡಳು. ಕಾವ್ಯ ತನ್ನ ಕೋಣೆಯಲ್ಲಿ ಕುಳಿತು, ಈ ತಾತ ಎಷ್ಟು ಕಟ್ಟುನಿಟ್ಟಾಗಿರುತ್ತಾರೆ, ಯಾರಿಗೂ ಸ್ವಚ್ಛಂದವಾಗಿ ಉಸಿರಾಡಲು ಬಿಡುವುದಿಲ್ಲ ಎನ್ನುತ್ತಾ, ನನ್ನ ತಲೆನೋವು ಎಂದು ಹೇಳಿಕೊಂಡು ಸ್ವಲ್ಪ ಸಮಯ ಮಲಗುತ್ತೇನೆ ಅಂದುಕೊಂಡು ಔಷಧಿ ಸೇವಿಸಿ ಮಲಗಿದಳು. ಸ್ವಲ್ಪ ಸಮಯದಲ್ಲಿ ಅವಳಿಗೆ ನಿದ್ರೆ ಬಂದಿತ್ತು ಮತ್ತು ಸಂಜೆ ರಾತ್ರಿ ಯಾವಾಗ ಆಯಿತೆಂದು ಅವಳಿಗೆ ಗೊತ್ತಾಗಲಿಲ್ಲ. ರಾತ್ರಿ ಗಾಢವಾಗಿತ್ತು. ಕಾವ್ಯ ಇನ್ನೂ ಶಾಂತವಾಗಿ ಮಲಗಿದ್ದಳು. ಕಿಟಕಿಯಿಂದ ಬರುತ್ತಿದ್ದ ಬೆಳದಿಂಗಳ ಬೆಳಕು ಅವಳ ಮುಖದ ಮೇಲೆ ಬೀಳುತ್ತಿದ್ದುದು ಅವಳ ನಿಷ್ಕಳಂಕ ಮುಖವನ್ನು ಇನ್ನಷ್ಟು ಹೊಳೆಯುವಂತೆ ಮಾಡಿತು. ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಅದೇ ಕ್ಷಣದಲ್ಲಿ ಆ ಕೋಣೆಯ ಕಿಟಕಿಯಿಂದ ಯಾರೋ ಒಳಗೆ ನುಸುಳುತ್ತಾರೆ. ಒಳಗೆ ಬಂದ ತಕ್ಷಣ ಕಾವ್ಯಳನ್ನು ನೋಡತೊಡಗಿದನು. ಅವನ ಉದ್ದೇಶವೇ ಸರಿ ಎನಿಸಲಿಲ್ಲ. ಕಾವ್ಯಳ ಮೇಲಿನ ಕಾಮ ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದು ಬೇರೆ ಯಾರೂ ಅಲ್ಲ, ರಾಹುಲ್. ಅವನ ಕಣ್ಣುಗಳು ಕಾವ್ಯಳ ಮೇಲೆ ಸೆಳೆಯಲ್ಪಟ್ಟವು. ಕಾವ್ಯಳ ಸೌಂದರ್ಯ ನೋಡಿ ಹುಚ್ಚೆದ್ದು ಕುಣಿದು ಕುಪ್ಪಳಿಸತೊಡಗಿದನು. ಅವನು ತನ್ನ ಯೋಜನೆಗಳನ್ನು ಪೂರೈಸಲು ಇಲ್ಲಿಯೇ ಇದ್ದನು ಮತ್ತು ಇಂದು ಅವನಿಗೆ ಅವಕಾಶ ಸಿಕ್ಕಿತು. ತನ್ನ ಅಂಗಿಯ ಗುಂಡಿಗಳನ್ನು ತೆರೆದು ಕಾವ್ಯಳ ಕಡೆಗೆ ಸಾಗುತ್ತಾನೆ. ಕಾವ್ಯಳಿಗೆ ತುಂಬ ಹತ್ತಿರವಾದ ಮರುಕ್ಷಣವೇ ಅವಳ ಕೈಗಳನ್ನು ಮುಟ್ಟಲು ಹಾತೊರೆಯುತ್ತಿದ್ದನು. ಅದೇನೇ ಇರಲಿ, ಕಾವ್ಯ ಕಪ್ಪು ಸೂಟ್ನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಮೈಬಣ್ಣ ಇನ್ನಷ್ಟು ಹೊಳೆಯುತ್ತಿತ್ತು. ರಾಹುಲ್ ಅವಳನ್ನು ನೋಡಿ ಸಂಪೂರ್ಣವಾಗಿ ಹುಚ್ಚನಂತೆ ಆಗಿದ್ದನು. ಅವನ ಮುಖದಲ್ಲಿ ಒಂದು ದುಷ್ಟ ನಗು ಕಾಣಿಸಿಕೊಂಡಿತು. ಅವನು ತಕ್ಷಣ ಕಾವ್ಯಳ ಮುಖಕ್ಕೆ ಬಗ್ಗಿ ತನ್ನ ಬೆರಳಿನಿಂದ ಅವಳ ಮುಖವನ್ನು ಸ್ಪರ್ಶಿಸುತ್ತಾ, ಇಂದು ನನ್ನ ಆಸೆ ನೆರವೇರುತ್ತಿದೆ, ನೀನು ನನ್ನನ್ನು ಹುಚ್ಚನನ್ನಾಗಿ ಮಾಡಿದ್ದೀಯಾ ಎಂದು ಹೇಳಿದನು. ಅವನು ಇನ್ನಷ್ಟು ಹತ್ತಿರ ಹೋಗಿ ಅವಳನ್ನು ಸ್ಪರ್ಶಿಸುತ್ತಾ ಹೇಳುತ್ತಿದ್ದನು. ಅವನ ಸ್ಪರ್ಶಕ್ಕೆ ಕಾವ್ಯ ನಿದ್ರೆಯಲ್ಲಿ ನರಳುತ್ತಿದ್ದಳು. ರಾಹುಲ್ ತನ್ನ ಶರ್ಟನ್ನು ಎಸೆದು ಕಾವ್ಯಳ ಎರಡು ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅವಳ ಮೇಲೆ ಬಿದ್ದು ಅವಳನ್ನು ಮುತ್ತಿಡಲು ಪ್ರಾರಂಭಿಸುತ್ತಾನೆ. ಆದರೆ ಅವನು ಅವಳನ್ನು ಚುಂಬಿಸುವ ಮುನ್ನವೇ ಕಾವ್ಯಳ ಕಣ್ಣು ತೆರೆಯಿತು. ರಾಹುಲ್ ತನ್ನಷ್ಟಕ್ಕೆ ತಾನು ತುಂಬ ಹತ್ತಿರ ಇರುವುದನ್ನು ನೋಡಿ ಕಾವ್ಯ ಭಯಭೀತಳಾದಳು. ಮೊದಲಿಗೆ ಅವಳಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ರಾಹುಲ್ ತನ್ನ ಒಂದು ಕೈಯನ್ನು ಅವಳ ಮುಖದ ಮೇಲೆ ಓಡಿಸುತ್ತಾ ಇನ್ನೊಂದು ಕೈಯನ್ನು ಅವಳ ಕೂದಲನ್ನು ಸವರುತ್ತಾ, ಹೇ ಬ್ಯೂಟಿಫುಲ್, ಯು ಆರ್ ಸೋ ಮಚ್ ಸೆಕ್ಸಿ ಎಂದು ಹೇಳುತ್ತಾ ಅವಳ ತುಟಿಗಳಿಗೆ ಹತ್ತಿರವಾದನು.
ಆದರೆ ಅದಕ್ಕೂ ಮುನ್ನ ಕಾವ್ಯ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವನನ್ನು ತನ್ನಿಂದ ದೂರ ತಳ್ಳುತ್ತಾಳೆ ಮತ್ತು ಬೇಗನೆ ಹಾಸಿಗೆಯಿಂದ ಎದ್ದು ರಾಹುಲ್ನ ಕೆನ್ನೆಗೆ ಬಾರಿಸುತ್ತಾಳೆ. ನಿನಗೆ ನನ್ನ ಕೋಣೆಗೆ ಬರಲು ಎಷ್ಟು ಧೈರ್ಯ? ನೀನು ಏನು ಮಾಡುತ್ತಿದ್ದೀಯಾ? ನಿನಗೆ ನಾಚಿಕೆಯಾಗುವುದಿಲ್ಲವಾ? ನೀನು ನನ್ನನ್ನು ಅತ್ತಿಗೆ ಎಂದು ಕರೆದು ನನ್ನೊಂದಿಗೆ ಶಿಟ್ ಎಂದು ಕಾವ್ಯ ತುಂಬ ಕೋಪದಿಂದ ಕೂಗಿದಳು. ಆಗ ರಾಹುಲ್ ತನ್ನ ವಿಷಪೂರಿತ ನಗುವಿನೊಂದಿಗೆ ಹೇಳು, ಇನ್ನಷ್ಟು ಹೇಳು. ನೀನು ಮಾತನಾಡುವಾಗ ತುಂಬ ಚೆನ್ನಾಗಿ ಕಾಣುತ್ತೀಯ. ಹಾಗೆ ಮತ್ತೇನು ಹೇಳಿದೆ? ಅತ್ತಿಗೆ ಅತ್ತಿಗೆ ಮೈ ಫುಟ್. ನಾನು ನಿನ್ನನ್ನು ನನ್ನ ರಾಣಿಯನ್ನಾಗಿ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಮತ್ತು ನೀನು ಇಲ್ಲಿ ಪ್ರವಚನ ಮಾಡುತ್ತಿದ್ದೀಯ ಎಂದು ಹೇಳಿ ಕಾವ್ಯಳ ಗಲ್ಲದ ಮೇಲೆ ಬಲವಾಗಿ ಹೊಡೆದನು. ಅವನು ಅಷ್ಟೊಂದು ಬಲದಿಂದ ಹೊಡೆದಿದ್ದರಿಂದ ಕಾವ್ಯಳ ತೊಟಿಯ ಮೂಲೆಯಿಂದ ರಕ್ತ ಹರಿಯಲು ಶುರುವಾಯಿತು. ಕಾವ್ಯ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ಮೊದಲು ರಾಹುಲ್ ಅವಳನ್ನು ಅವಳ 2 ಭುಜಗಳಿಂದ ಹಿಡಿದು ಗೋಡೆಗೆ ಹಿಂದಕ್ಕೆ ತಳ್ಳಿ ಅವಳನ್ನು ಚುಂಬಿಸಲು ಪ್ರಯತ್ನಿಸುತ್ತಾನೆ. ಕಾವ್ಯ ತನ್ನ ಶಕ್ತಿಯಿಂದ ಅವನನ್ನು ವಿರೋಧಿಸುತ್ತಿದ್ದಳು. ರಾಹುಲ್ ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದಿದ್ದನು ಮತ್ತು ಅವನು ಅವಳ ಕುತ್ತಿಗೆಯ ಕಡೆಗೆ ಚಲಿಸುತ್ತಿದ್ದನು. ಅವಳು ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಬೇಡ, ದಯವಿಟ್ಟು ಬೇಡ ಎಂದು ಕೂಗುತ್ತಿದ್ದಳು. ಆದರೆ ರಾಹುಲ್ ಅವಳ ಕಣ್ಣೀರಿಗೆ ಕಿಂಚಿತ್ತೂ ಮರುಗಲಿಲ್ಲ. ಅವನು ಅವಳ ಕುತ್ತಿಗೆಗೆ ಹತ್ತಿರವಾಗುತ್ತಿದ್ದನು. ಕಾವ್ಯ ತನ್ನ ಕಾಲನ್ನು ಮಡಚಿ ರಾಹುಲ್ನ ಹೊಟ್ಟೆಯ ಮೇಲೆ ಬಲವಾಗಿ ಹೊಡೆದಳು. ಅವನ ಹಿಡಿತ ಸಡಿಲವಾಯಿತು. ಕಾವ್ಯ ತಕ್ಷಣ ಮೇಜಿನ ಮೇಲಿದ್ದ ಹೂದಾನಿಯನ್ನು ತೆಗೆದುಕೊಂಡು ರಾಹುಲ್ನ ತಲೆಯ ಮೇಲೆ ಬಡಿದಳು. ರಾಹುಲ್ ಜೋರಾಗಿ ಕೂಗಿದನು ಮತ್ತು ಅವನ ತಲೆಯಿಂದ ರಕ್ತ ಹರಿಯಲು ಶುರುವಾಯಿತು. ಕಾವ್ಯ ಬಾಗಿಲಿನ ಕಡೆ ಓಡಿ ಹೋದಳು. ಅವಳು ಬಾಗಿಲು ತೆರೆಯಲು ಹೋದಾಗ ರಾಹುಲ್ ಅವಳ ಕೂದಲನ್ನು ಹಿಡಿದುಕೊಂಡು ಹಿಂದಕ್ಕೆ ಎಳೆದನು. ಕಾವ್ಯ ತನ್ನ 2 ಕೈಗಳಿಂದ ತನ್ನ ಕೂದಲನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ಬಿಡು, ದಯವಿಟ್ಟು ನನ್ನನ್ನು ಬಿಡು ರಾಹುಲ್, ಪ್ಲೀಸ್ ಬಿಡು ಎಂದು ಕೂಗಿದಳು. ರಾಹುಲ್ ಅವಳ ಕೂದಲನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸುತ್ತಾನೆ ಮತ್ತು ನಂತರ ಅವಳ ಕೆನ್ನೆಗೆ ಬಾರಿಸುತ್ತಾನೆ. ಇದರಿಂದಾಗಿ ಕಾವ್ಯ ನೆಲದ ಮೇಲೆ ಬೀಳುತ್ತಾಳೆ. ರಾಹುಲ್ ಅವಳ ಮೇಲೆ ಎರಗುತ್ತಾನೆ ಮತ್ತು ಅವಳ ಶೂಟ್ನ 2 ತೋಳುಗಳನ್ನು ಹರಿದು ಹಾಕುತ್ತಾನೆ. ನೀನು ನನ್ನನ್ನು ಹೊಡೆದೆಯಾ? ನಾನು ನಿನಗೆ ಏನು ಮಾಡುತ್ತೇನೆ ಎಂದು ನೋಡು ಎಂದು ಹೇಳುತ್ತಾ ಅವಳ ಬೆನ್ನಿನ ಮೇಲಿನ ಶೂಟನ್ನು ಹರಿದು ಹಾಕಿದನು. ಕಾವ್ಯ ಜೋರಾಗಿ ಕೂಗುತ್ತಾ ಬೇಡ ಎಂದು ಹೇಳಿ ಸೋಫಾದ ಮೇಲಿದ್ದ ದುಪ್ಪಟ್ಟವನ್ನು ತೆಗೆದುಕೊಂಡು ತನ್ನನ್ನು ಮುಚ್ಚಿಕೊಂಡು ಹಿಂದಕ್ಕೆ ಹೋಗುತ್ತಿದ್ದಳು. ರಾಹುಲ್ ಅವಳ ಕಡೆಗೆ 1 ಹೆಜ್ಜೆ ಹಾಕುತ್ತಾ ತನ್ನ ಪ್ಯಾಂಟ್ನಿಂದ ಬೆಲ್ಟ್ ತೆಗೆದುಕೊಂಡು, ನಿನ್ನ ಗಂಡ ನಿನ್ನನ್ನು ಕೇಳುವುದಿಲ್ಲ. ನಿನ್ನ ಆ ವಿವೇಕ್ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾದರೆ ಈ ಸೌಂದರ್ಯವನ್ನು ಯಾರಿಗಾಗಿ ಕಾಪಾಡುತ್ತಿದ್ದೀಯಾ? ಈ ದುಪ್ಪಟ್ಟವನ್ನು ತೆಗೆ ಎಂದು ಹೇಳಿದನು. ಇನ್ನೊಂದು ಕಡೆ ಇಂದು ವರ್ಷಾಳ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿಯೇ ಇತ್ತು. ಯಾಕೆಂದರೆ ಅವಳಿಗೆ ಹಾನಿಯಾಗಲಿದ್ದ ಔಷಧಿ ಅಲ್ಲಿಯೇ ಬಿದ್ದಿತ್ತು ಮತ್ತು ವರ್ಷಾಳಿಗೆ ಇದೆಲ್ಲ ಔಷಧಿಯಲ್ಲಿನ ಬದಲಾವಣೆಯಿಂದ ಆಯಿತು ಎಂದು ಅನಿಸಿತು. ಹೊಸ ಔಷಧಿಗಳಿಂದ ಅವಳಿಗೆ ಒಳ್ಳೆಯ ಭಾವನೆ ಆಗುತ್ತಿತ್ತು. ಅವಳು ಚೆನ್ನಾಗಿರುವುದನ್ನು ನೋಡಿ ಗರಿಮಾ ಅವಳನ್ನು ಹೊರಗೆ ಹೋಗಲು ಕರೆದಳು. ಅವರಿಬ್ಬರು ಹೊರಗೆ ಹೋಗಿ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಹೊರಗೆ ನಿಂತು ಐಸ್ ಕ್ರೀಮ್ ತಿನ್ನುತ್ತಿದ್ದರು. ಹಳದಿ ಬಣ್ಣದ ಚೂಡಿದಾರ್, ಅದಕ್ಕೆ ಹೊಂದುವ ದುಪ್ಪಟ್ಟ, ಅರ್ಧ ಕೂದಲನ್ನು ಬಿಚ್ಚಿ ಮತ್ತೊಂದು ಕ್ಲಿಪ್ನಿಂದ ಹಿಡಿದುಕೊಂಡು ನೆತ್ತಿಯ ಮೇಲೆ ಸಣ್ಣ ಕಪ್ಪು ಬಿಂದಿ ಇಟ್ಟುಕೊಂಡು ಸರಳವಾಗಿ ಸಿದ್ಧಳಾಗಿದ್ದ ವರ್ಷ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಗರಿಮಾ ತನ್ನ ಐಸ್ ಕ್ರೀಮ್ ತಿಂದು ಮುಗಿಸಿ, ನಾನು ಇನ್ನೊಂದು ಐಸ್ ಕ್ರೀಮ್ ತರುತ್ತೇನೆ, ನೀನು ಇಲ್ಲಿಯೇ ನಿಂತುಕೋ ಎಂದು ಹೇಳಿ ಹೋದಳು. ವರ್ಷ ಅಲ್ಲಿಯೇ ನಿಂತು ಗರಿಮಾ ಬರುವ ನಿರೀಕ್ಷೆಯಲ್ಲಿ ನಿಂತಿದ್ದಳು. ಆಗ ಅವಳ ಕಿವಿಗೆ ಒಂದು ಮಗುವಿನ ಅಳುವಿನ ಶಬ್ದ ಕೇಳಿಸಿತು. ಹಿಂತಿರುಗಿ ನೋಡಿದಾಗ ಸುಮಾರು 3 ವರ್ಷದಷ್ಟು ವಯಸ್ಸಿನ ತುಂಬ ಸುಂದರವಾದ ಒಂದು ಹುಡುಗಿ ಅಳುತ್ತಿದ್ದಳು. ಅವಳು ತುಂಬ ಮುದ್ದಾಗಿದ್ದಳು, ಆದರೆ ಅವಳು ಅಳುತ್ತಿದ್ದಳು ಮತ್ತು ಅವಳ ತಂದೆ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರು. ನನ್ನ ಪ್ರೀತಿಯ ಗೊಂಬೆ, ಅಪ್ಪನ ಮಾತು ಕೇಳುವುದಿಲ್ಲವಾ? ಆ ಮನುಷ್ಯ ಹುಡುಗಿಯನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದನು. ನನಗೆ 2 ಐಸ್ ಕ್ರೀಮ್ ಬೇಕು, 2 ಬೇಕು ಎಂದು ಹುಡುಗಿ ಜಿದ್ದಿ ಮಾಡುತ್ತಿದ್ದಳು. ಮಕ್ಕಳು ಹೀಗೆ ಜಿದ್ದಿ ಮಾಡಬಾರದು ಎಂದು ಆ ಮನುಷ್ಯ ಪ್ರೀತಿಯಿಂದ ಹೇಳುತ್ತಿದ್ದನು. ಆ ಮನುಷ್ಯನ ಧ್ವನಿಯನ್ನು ಕೇಳಿ ವರ್ಷಾಳಿಗೆ ಅದು ಯಾರ ಧ್ವನಿ ಎಂದು ಗೊತ್ತು ಮಾಡಿಕೊಳ್ಳಲು ಆಸೆಯಾಯಿತು. ಈ ಧ್ವನಿ ಎಲ್ಲೋ ಕೇಳಿಸಿದಂತೆ ಅನಿಸುತ್ತಿತ್ತು. ಆ ಕುತೂಹಲದಿಂದ ಅವಳು ಆ ಇಬ್ಬರ ಕಡೆಗೆ ಹೋದಳು. ಮುಂದೆ ನಿಂತಿದ್ದವರು ಬೇರೆ ಯಾರೂ ಅಲ್ಲ, ರಾಘವ್. ಅವನು ವರ್ಷಾಳನ್ನು ನೋಡಿ ಆಶ್ಚರ್ಯಚಕಿತನಾದನು. ಇಬ್ಬರೂ ಏಕಕಾಲದಲ್ಲಿ ನೀವು ಎಂದು ಹೇಳಿದರು. ಇತ್ತ ಮನೆಯಲ್ಲಿ ಕಾವ್ಯಳ ಕಣ್ಣುಗಳಲ್ಲಿ ರಾಹುಲ್ನ ಕ್ರೌರ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಭಯದಿಂದ ಹಿಂದೆ ಸರಿಯುತ್ತಿದ್ದಳು. ರಾಹುಲ್ ತನ್ನ ತುಟಿಗಳನ್ನು ನೆಕ್ಕುತ್ತಾ ಅವಳ ಕಡೆಗೆ ಬರುತ್ತಾ, ನಿನ್ನ ಗಂಡ ನಿನ್ನನ್ನು ಕೇಳುವುದಿಲ್ಲ. ನಿನ್ನ ಆ ವಿವೇಕ್ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾದರೆ ಈ ಸೌಂದರ್ಯವನ್ನು ಯಾರಿಗಾಗಿ ಕಾಪಾಡುತ್ತಿದ್ದೀಯಾ? ಈ ದುಪ್ಪಟ್ಟವನ್ನು ತೆಗೆ ಎಂದು ಹೇಳುತ್ತಾ ದುಪ್ಪಟ್ಟವನ್ನು ಎಳೆಯಲು ಪ್ರಯತ್ನಿಸುತ್ತಿದ್ದನು. ಬೇಡ, ದೂರ ಹೋಗು ಎಂದು ಕಾವ್ಯ ತನ್ನ ಉಗುರುಗಳಿಂದ ಅವನ ಮುಖವನ್ನು ಹೊಡೆಯುತ್ತಾ ಹೇಳಿದಳು. ಆದರೆ ರಾಹುಲ್ಗೆ ಅದು ಏನೂ ಪರಿಣಾಮ ಬೀರಲಿಲ್ಲ. ಅವನು ದುಪ್ಪಟ್ಟವನ್ನು ಬಲವಾಗಿ ಎಳೆಯುತ್ತಿದ್ದನು. ಅವನ ಉಗುರುಗಳು ಕಾವ್ಯಳ ಭುಜದಲ್ಲಿ ಚುಚ್ಚಿ ರಕ್ತ ಬರುತ್ತಿತ್ತು. ಆದರೂ ರಾಹುಲ್ ನಿಲ್ಲಲಿಲ್ಲ. ಕಾವ್ಯ ನೋವಿನಿಂದ ಕೂಗುತ್ತಿದ್ದಳು, ಬೇಡ, ದಯವಿಟ್ಟು ಬೇಡ ಎಂದು. ಆದರೆ ರಾಹುಲ್ ಅವಳ ಮೊರೆಯನ್ನು ಕೇಳಿಸಿಕೊಳ್ಳಲಿಲ್ಲ. ಯಾಕೆಂದರೆ ರಾಹುಲ್ ಮುಂದೆ ತುಂಬ ದುರ್ಬಲಳಾಗಿದ್ದಳು.
ರಾಹುಲ್ ಕಾವ್ಯಳ ಕೂದಲನ್ನು ಬಿಗಿಯಾಗಿ ಹಿಡಿದುಕೊಂಡು ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು, ಶಾಂತವಾಗಿರು, ತುಂಬ ಶಾಂತವಾಗಿರು. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ನೀನು ನನ್ನನ್ನು ಪ್ರತಿರೋಧಿಸುತ್ತಿದ್ದೀಯ ಎಂದು ಹೇಳಿದನು. ಕಾವ್ಯಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ರಾಹುಲ್ ಅವಳ ಕೂದಲನ್ನು ಬಿಟ್ಟು ಅವಳ ಭುಜವನ್ನು ಹಿಡಿದುಕೊಂಡು ಗೋಡೆಗೆ ಒರಗಿಸಿದನು ಮತ್ತು 1 ಸೆಕೆಂಡಿನಲ್ಲಿ ಅವಳ ದುಪ್ಪಟ್ಟವನ್ನು ಹರಿದು ಹಾಕಿದನು. ಕಾವ್ಯ ತನ್ನ ಕೈಗಳಿಂದ ಅವನನ್ನು ತಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳು ಅವನ ಮುಖವನ್ನು ಕೆರೆಯುತ್ತಿದ್ದಳು, ಅವನ ಎದೆಯನ್ನು ಕಚ್ಚುತ್ತಿದ್ದಳು. ಆದರೆ ರಾಹುಲ್ಗೆ ಏನೂ ಆಗುತ್ತಿರಲಿಲ್ಲ. ಅವನು ತನ್ನ ಕೈಯೊಂದನ್ನು ಅವಳ 2 ಕೈಗಳನ್ನು ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿ ಅವಳ ತುಟಿಗಳ ಮೇಲೆ ವಾಲುತ್ತಿದ್ದನು. ಕಾವ್ಯ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವಳ ಹೃದಯದಿಂದ ವಿರಾಟ್ ಎಂಬ ಕೂಗು ಹೊರಟಿತು. ಮುಂದುವರಿಯುವುದು.